ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ರೀಸೆಂಟ್ ನಂದು ವ್ಲಾಗ್ಸ್ ನೀವು ನೋಡಿದ್ರೆ, ನಾವು ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟಿಂಟೋನ್ ರೆಸಾರ್ಟಿಗೆ ಹೋಗಿದ್ದು. ಸೊ ಅಲ್ಲಿದ್ದು ಓಕೆ ಎಕ್ಸ್ಪೀರಿಯನ್ಸ್, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಈ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೇನೆ. ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಹೇಗೆ, ಪ್ರೈಸ್ಗೆ ವರ್ತಾ ಇಲ್ವಾ, ಹೇಗೆ ಅಲ್ಲಿದ್ದು ಆಂಬಿಯನ್ಸ್ ಹೇಗಿದೆ ಅಂತ, ಅದೇ ರೀತಿ ಫುಡ್ ಹೇಗಿತ್ತು ಅಂತ. ಸೊ ಈ ವಿಡಿಯೋನ ಕಂಪ್ಲೀಟ್ ನೋಡಿ, ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗ್ತದೆ ಟಿಂಟೋನ್ ರೆಸಾರ್ಟ್ ನ ಬಗ್ಗೆ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವಿಡಿಯೋ. ನಾವು ಟಿಂಟೋನ್ ರೆಸಾರ್ಟಿಗೆ ಹೋದದ್ದು ಜನವರಿ ಮಂತ್ ಅಲ್ಲಿ. ಓಕೆ, ಆ ಮಳೆದು ಸೀಸನ್ ಮುಗಿದ್ದು ವಿಂಟರ್ ಸೀಸನ್ ಅಂತ ಹೇಳ್ಬೋದು ಆ ಟೈಮಲ್ಲಿ. ಈಗ ಸಮ್ಮರ್ ಸೀಸನ್ಗೆ ನಿಮ್ಗೆ ಹೋಗುದಂತಿದ್ರೆ ನಾನು ರೆಕಮೆಂಡ್ ಮಾಡುದಿಲ್ಲ ಮೇನ್ ಆಗಿ, ಯಾಕಂದ್ರೆ ಅಲ್ಲಿ ಮೇಂಟೆನೆನ್ಸ್ 50-50 ಅಂತ ಹೇಳ್ಬಹುದು. ಪ್ಲಸ್ ಅಲ್ಲಿ ಅಷ್ಟೊಂದು ಆಕ್ಟಿವಿಟೀಸ್ ಇಲ್ಲ. ಇಲ್ಲಿ ಅವರು ನಿಮ್ಗೆ ಅವ್ರದ್ದು ವೆಬ್ಸೈಟ್ ಹೋದ್ರೆ ಅಥವಾ ನೀವು ಕಾಲ್ ಮಾಡಿ ಕೇಳಿದ್ರೆ ಬುಕಿಂಗ್ ಮಾಡ್ಲಿಕ್ಕೆ ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿದ್ರೆ ನಿಮ್ಗೆ ಹೇಳ್ತಾರೆ. ಇಂಡೋರ್ ಗೇಮ್ಸ್ ಇದೆ, ಔಟ್ಡೋರ್ ಗೇಮ್ಸ್ ಇದೆ, ಜಿಪ್ ಲೈನ್ ಇದೆ, ಅದರ ನಂತರ ಸೈಕ್ಲಿಂಗ್ ಅಂದ್ರೆ ಅದು ನಿಮ್ಗೆ ಜಿಪ್ ಲೈನ್ ತರ ಇರ್ತದೆ, ಅದರಲ್ಲಿ ನಿಮ್ಗೆ ಸೈಕ್ಲಿಂಗ್ ಮಾಡಬಹುದು, ಅದೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳ್ತಾರೆ. ಬಟ್ ನಾವು ಹೋದಾಗ ಇದ್ದದ್ದು ಅಲ್ಲಿ ಜಿಪ್ ಲೈನ್ಗೆ ಹೋದೆ. ಜಿಪ್ ಲೈನ್ಗೆ ಅಬೌವ್ 30 weight ನವರೆಗೆ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ರು, ಅದನ್ನು ಎಲ್ಲೂ ಮೆನ್ಷನ್ ಮಾಡಿರ್ಲಿಲ್ಲ. ಸೆಕೆಂಡ್ ಸೈಕ್ಲಿಂಗ್, ಸೊ ಜಿಪ್ ಲೈನ್ ಇದೇನಿರ್ತದೆ ಅದರಲ್ಲಿ ಸೈಕ್ಲಿಂಗ್ ಮಾಡ್ಲಿಕ್ಕೆ ಅದಕ್ಕೆ ಹೋದ್ರೆ ಅಲ್ಲಿ 50 ಏಜ್ ಗಿಂತ ಜಾಸ್ತಿ ಅವರಿಗೆ ಹೋಗ್ಲಿಕ್ಕಿಲ್ಲ. ಸೊ ಅಡಲ್ಟ್ಸ್ಗೆ ಅಲ್ಲಿ ಫೆಸಿಲಿಟಿ ಜಾಸ್ತಿ ನೋಡ್ಲಿಕ್ಕೆ ಹೋದ್ರೆ ಇಲ್ವೇ ಇಲ್ಲ. ಓಕೆ, ಓವರ್ ವೇಟ್ ಅಂತ ಹೇಳ್ಬಹುದು. ಆದ್ರೂ ಸೊ ನೀವು ಅಷ್ಟು ಪ್ರೈಸ್ ನೀವು ಮಾಡುವಾಗ ಅಲ್ಲಿ ನೀವು ಮೆನ್ಷನ್ ಮಾಡಬೇಕು. ಸೊ ನೀವು ಅಲ್ಲಿ ಎಲ್ಲೂ ನಮ್ಗೆ ಮೆನ್ಷನ್ ಮಾಡಿರ್ಲಿಲ್ಲ. ಜಿಪ್ ಲೈನ್ಗೆ ಹೋಗುದಾದ್ರೆ ಅಬೌವ್ 70 weight ನವರೆಗೆ ಇಲ್ಲ ಹೋಗ್ಲಿಕ್ಕೆ, ಅದರ ನಂತರ ಸೈಕ್ಲಿಂಗ್ ಮಾಡೋದಂದ್ರೆ 50 kg ಗಿಂತ ಜಾಸ್ತಿ ಇರುವವರೆಗೆ ಹೋಗ್ಲಿಕ್ಕಿಲ್ಲ. ಇದನ್ನೆಲ್ಲ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಜಸ್ಟ್ ಅವರು ಕಾಲ್ ಮಾಡಿದಾಗ ಹೇಳಿದ್ರು 1500 ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟ್, ಇನ್ಕ್ಲೂಡಿಂಗ್ ಲಂಚ್, ಇನ್ಕ್ಲೂಡಿಂಗ್ ಈವ್ನಿಂಗ್ ಟೈಮ್ ಸ್ನಾಕ್ಸ್ ಅಂಡ್ ಟೀ ಆರ್ ಕಾಫಿ ಅಂತ ಮೆನ್ಷನ್ ಮಾಡಿದ್ರು. ಬಟ್ ವೆಯ್ಟ್ ಇದ್ದ ಬಗ್ಗೆ ಏನಿದೆ ಕ್ಯಾಟಗರೀಸ್ ಅದರ ಬಗ್ಗೆ ಏನು ಹೇಳಿಲ್ಲ. ಪ್ಲಸ್ ಅದೇ ರೀತಿ ಇಂಡೋರ್ ಗೇಮ್ಸ್ ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಂಡೋರ್ ಗೇಮ್ಸ್ ಟೇಬಲ್ ಟೆನ್ನಿಸ್ ಆಗ್ಲಿ, ಅದರ ನಂತರ ಟೇಬಲ್ ಫುಟ್ಬಾಲ್ ಅಂತ ಬರ್ತದೆ, ಅದಾಗ್ಲಿ ನಮ್ಗೆ ಎಲ್ಲೂ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಸೊ ನೀವೊಂದು ರೆಸಾರ್ಟ್ ಮೇಂಟೈನ್ ಮಾಡೋದಂತಿದ್ದಾಗ ಏನ್ ಮಾಡ್ಬೇಕಂದ್ರೆ ಮೇನ್ ಆಗಿ ಅಲ್ಲಿ ಒಬ್ರು ಒಂದೊಂದು ಗ್ರೂಪ್ ಅಥವಾ ಬಂದಾಗ ಹೇಳಿ ಕೊಡ್ಬೇಕು. ಇಲ್ಲಿ ಹೋದ್ರೆ ಈ ರೀತಿ ಇದೆ, ನಿಮ್ಗೆ ಆಕ್ಟಿವಿಟೀಸ್ ಇದೆ, ಯಾವುದೆಲ್ಲ ಆಕ್ಟಿವಿಟೀಸ್ ಎಲ್ಲಿ ಇದೆ, ಇಂಡೋರ್ ಗೇಮ್ಸ್ ಆದ್ರೆ ಎಲ್ಲಿ ಇರ್ತದೆ ಅದನ್ನು ಹೇಳಿ ಕೊಡ್ಲಿಕ್ಕೆ ಅಲ್ಲಿ ಜನ ಇರ್ಬೇಕು. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಎಂಟ್ರಿ ಮಾಡಿದ್ವಿ, ಪೇಮೆಂಟ್ ಮಾಡಿದ್ವಿ, ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕಿದ್ರೆ ಬ್ರೇಕ್ಫಾಸ್ಟ್ ಮಾಡ್ಬೋದು, ಅದರ ನಂತರ ಡ್ರೆಸ್ ಚೇಂಜ್ ಮಾಡಿದ್ರಿ ಆಡ್ಲಿಕ್ಕೆ ಹೋದ್ರಿ. ಬಟ್ ಅಲ್ಲಿ ಸಜೆಸ್ಟ್ ಮಾಡ್ಲಿಕ್ಕೆ ಯಾವನೇ ಇರಲಿಲ್ಲ. ಜಸ್ಟ್ ಓಕೆ ಸ್ಲೈಡರ್ಸ್ ಅಲ್ಲಿ ಜನರಿದ್ರು ಬಿಡ್ಲಿಕ್ಕೆ, ಮತ್ತೆ ಅದು ಟ್ಯೂಬ್ಸ್ ಏನಿದೆ ಅದನ್ನು ಹೊತ್ಕೊಂಡ್ ಬರ್ಲಿಕ್ಕೆ ಅಂತ ಅಲ್ಲಿ ಜನರಿದ್ರು. ಬಟ್ ಅಲ್ಲಿ ಗೈಡ್ ಮಾಡ್ಲಿಕ್ಕೆ ಆಗ್ಲಿ ಯಾರು ಗೈಡ್ ಅಂತ ಇರ್ಲೇ ಇಲ್ಲ. ಸೊ ಅದೊಂದು ಮೇನ್ ಫಾಲ್ಟ್. ಸೊ ನೀವು ಹೋಗುದಂತ ಇದ್ದಾಗ ಇಲ್ಲಿ ಥಿಂಕ್ ಮಾಡಿ, ಅಲ್ಲಿ ಯಾವುದೇ ಗೈಡ್ ಇಲ್ಲ. ಸೊ ಮೇ ಬಿ ಈ ವಿಡಿಯೋ ಒಂದ್ ವೇಳೆ ಅವರು ನೋಡಿದ್ರೆ ಅದಕ್ಕಂತ ಸಪರೇಟ್ ಒಂದು ಗೈಡ್ ಇಟ್ಟು ಇರ್ಬೋದು. ಬಟ್ ನೀವು ಒಂದು ಕೆಲಸ ಮಾಡಿ, ನೀವು ಹೋಗುದಂತಿದ್ರೆ ಫಸ್ಟ್ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ಇದರ ಬಗ್ಗೆ ಡೀಟೇಲ್ಸ್ ಅನ್ನು ಕೇಳಿ. ಸೊ ಮೇನ್ ಆಗಿ ನಮ್ಗೆ ಬೇಜಾರಾದದ್ದು ಏನಂದ್ರೆ ಅದೇ ವೆಯ್ಟ್ ಕ್ಯಾಟಗರೀಸ್ ಇತ್ತು. ಕೆಲವೊಂದಕ್ಕೆ ಹೋಗುದಾದ್ರೆ ವೆಯ್ಟ್ ಮಿನಿಮಮ್ ಇಷ್ಟು ಇರಬೇಕು, ಅದರ ಅಬವ್ ಇದ್ರೆ ಹೋಗ್ಲಿಕ್ಕಿಲ್ಲ ಅಂತ. ಸೊ ಅದರ ನಂತರ ಈಗ ಪ್ರೈಸ್ಗೆ ಬರೋದಾದ್ರೆ ಮೇನ್ ಆಗಿ ಇಲ್ಲಿ ಮೆನ್ಷನ್ ಮಾಡ್ತಾರೆ 1500 rupees ಪರ್ ಹೆಡ್, ಇನ್ಕ್ಲೂಡಿಂಗ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್ ವೆಜ್ ಆರ್ ನಾನ್ ವೆಜ್, ಪ್ಲಸ್ ಈವ್ನಿಂಗ್ ಸ್ನಾಕ್ಸ್ ಅಂಡ್ ಟೀ ಆರ್ ಕಾಫಿ ಅಂತ. ಓಕೆ, ಇಲ್ಲಿ ಮೇನ್ ಅವ್ರದ್ದು ಗ್ಲಿಚ್ ಇರೋದು. ಈಗ ನೀವು ನಾರ್ಮಲ್ ಆಗಿ ನಾನು ಹೇಳುದಂದ್ರೆ, ನೀವು ಬುಕ್ ಮಾಡ್ತೀರಂದ್ರೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಮಾಡಬೇಡಿ. ಸೊ ನಿಮ್ಗೆ ಇಲ್ಲಿ ಲಾಸ್ ಆಗ್ತದೆ. ಯಾಕಂದ್ರೆ ನಾವು ಕೇಳಿದ್ವಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆದ್ರೆ ಎಷ್ಟಂದ್ರೆ 1500 ಅಂತ ಮೆನ್ಷನ್ ಮಾಡಿದ್ವಿ. ಅದೇ ಬ್ರೇಕ್ಫಾಸ್ಟ್ ಬೇಡ, ಯಾಕಂದ್ರೆ ನಾವು ಬರೋ ಆನ್ ದ ವೇ ಇಲ್ಲಿ ಒಳ್ಳೆ ಹೋಟೆಲ್ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿ ಬರುವ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅವಾಗ ನಾವು ಕೇಳಿದ್ವಿ ವಿದೌಟ್ ಬ್ರೇಕ್ಫಾಸ್ಟ್ ಆದ್ರೆ ಎಷ್ಟಾಗ್ತದೆ. ಅವಾಗ ಹೇಳಿದ್ರೆ 1250 ಅಂತ. ಸೊ ಒಂದು ಮಾರ್ನಿಂಗ್ ಇದು ಬ್ರೇಕ್ಫಾಸ್ಟ್ ಗೆ 250 rupees ಆಡ್ ಮಾಡ್ತಿದ್ದಾರೆ. ಸೊ ಅದಕ್ಕಿಂತ ಬೆಟರ್ ನಿಮ್ಗೆ ಎಲ್ಲಿಯಾದ್ರೂ ಲೋಕಲ್ ಒನ್ ವೇ ಬರುವಾಗ ಒಳ್ಳೆ ರೆಸ್ಟೋರೆಂಟ್ ಸಿಕ್ಕಿದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರೆ ಪರ್ ಹೆಡ್ ಒಂದು 100 rupees ಆದ್ರೂ ಆಗ್ಬೋದು. ಸೊ 150 ಅಲ್ಲಿ ಸೇವ್ ಆಗ್ತದೆ. ಸೊ ಬೆಟರ್ ಇಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡಬೇಡಿ, ಔಟ್ ಸೈಡ್ ಬ್ರೇಕ್ಫಾಸ್ಟ್ ಮಾಡಿ ಬನ್ನಿ. ಸೊ ಅವಾಗ ನಿಮ್ಗೆ 250 rupees ತನಕ ಸೇವ್ ಆಗ್ತದೆ. ಅದೇ ರೀತಿ ಇಲ್ಲಿ ಒಂದು ಏನಂದ್ರೆ ನಿಮ್ಗೆ ಔಟ್ ಸೈಡ್ ಫುಡ್ ಅಲೌ ಇದೆ. ನೀವು ತಗೊಂಡು ಬರೋದಂದ್ರೆ ತಗೊಂಡು ಬರ್ಬೋದು, ಔಟ್ ಸೈಡ್ ಫುಡ್ ಅಲೌ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಕಿರಿಕಿರಿ ಇಲ್ಲ. ಸೊ ನಿಮ್ಗೆ ಒಂದ್ ವೇಳೆ ಇಲ್ಲಿದ್ದು ಫುಡ್ ಬೇಡ, ನಿಮ್ಗೆ ಔಟ್ ಸೈಡ್ ಇದ್ದು ಫುಡ್ ಬೇಕಂದ್ರೆ ನೀವು ಔಟ್ ಸೈಡ್ ಇದ್ದು ಫುಡ್ ತಗೊಂಡು ಬನ್ನಿ, ನಿಮ್ಗೆ ಬೇಕಾದಾಗ ಅಲ್ಲಿ ಊಟ ಮಾಡ್ಬೋದು. ಸೊ ಅದ್ರ ಬಗ್ಗೆ ಏನು ಪ್ರಾಬ್ಲಮ್ಸ್ ಇಲ್ಲ. ಸೊ ಅದೇ ರೀತಿ ಮಧ್ಯಾಹ್ನದ್ದು ಲಂಚ್. ಸೊ ಲಂಚ್ ಬ್ರೇಕ್ ಅರೌಂಡ್ 1 to 2 ಇರ್ತದೆ. ಆ ಟೈಮಲ್ಲಿ ನಿಮ್ಗೆ ಆಕ್ಟಿವಿಟೀಸ್ ಎಲ್ಲ ಸ್ಟಾಪ್ ಮಾಡಿ ಇರ್ತಾರೆ, ಯಾಕಂದ್ರೆ ಎಲ್ಲರೂ ಒಂದೇ ಸರ್ತಿ ಲಂಚ್ ಮಾಡ್ಲಿ ಅಂತ. ಸೊ ಲಂಚ್ ನಮ್ಗೇನು ಅಷ್ಟೇ ಹೇಳುವಷ್ಟು ಖುಷಿ ಕೊಡ್ಲಿಲ್ಲ. ಮೆನ್ಯುವಲ್ಲಿ ಓಕೆ ಆ ರೀತಿ ಚಿಕನ್ ಐಟಮ್ಸ್ ತುಂಬಾ ಐಟಮ್ಸ್ ಎಲ್ಲ ಉಂಟಂತ, ಬಟ್ ನಮ್ಗೆ ಅಷ್ಟೊಂದು ಟೇಸ್ಟಿ ಅಂತ ಇರ್ಲಿಲ್ಲ. ಪ್ಲಸ್ ಫುಡ್ ಕ್ವಾಂಟಿಟಿ ಅನ್ಲಿಮಿಟೆಡ್. ಬಟ್ ಆದ್ರೂ ಅಲ್ಲಿ ಫಸ್ಟಿಗೆ ನೀವು ಹೋಗುವಾಗ ಅಲ್ಲಿ ಅವ್ರು ಬಡಿಸೋರು ಸ್ವಲ್ಪನೇ ಬಡಿಸ್ತಾರೆ, ಜಾಸ್ತಿ ಏನು ಬಡಿಸೋದಿಲ್ಲ. ಟೇಸ್ಟ್ ಅಂತೂ ಅಷ್ಟಕ್ಕಷ್ಟು 50-50 ಅಂತ ಹೇಳ್ಬೋದು. ಅಷ್ಟೊಂದು ಒಳ್ಳೆ ಟೇಸ್ಟ್ ಅಂತ ಇರ್ಲಿಲ್ಲ.
ಆದ್ರೂ ಓಕೆ ಮ್ಯಾನೇಜ್ ಮಾಡ್ಬೋದು. ಸೊ ಬೆಟರ್ ನಾನು ಸಜೆಸ್ಟ್ ಏನ್ ಮಾಡ್ತೀನಿ ಅಂದ್ರೆ, ನಿಮ್ಮ ಹತ್ರ ವೆಹಿಕಲ್ ಇದ್ರೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ನೀವು ಔಟ್ ಸೈಡ್ ಹೋಗಿ ಬರ್ತೀರಂತ, ಯಾರಾದ್ರೂ ಒಂದು ಹೋಗಿ ಒಳ್ಳೆ ಪಾರ್ಸೆಲ್ ಇದ್ರೆ ತಗೊಂಡ್ ಬನ್ನಿ, ನಿಮ್ಗೆ ಬೇಕಿದ್ದದ್ದು ಫುಡ್, ಅಥವಾ ನೀವು ಔಟ್ ಸೈಡ್ ಹೋಗಿ ಫುಡ್ ಮಾಡಿ ಬರ್ಬೋದು. ಬಟ್ ಏನಂದ್ರೆ ಸ್ವಲ್ಪ ಮೇನ್ ರೋಡ್ ಇಂದ ಸ್ವಲ್ಪ ಒಳಗಿರೋದ್ರಿಂದ ನಿಮ್ಗೆ ಟ್ರಾವೆಲ್ ಸ್ವಲ್ಪ ಜಾಸ್ತಿ ಆಗ್ತದೆ, ಇಲ್ಲಾಂದ್ರೆ ನಿಮ್ಗೆ ಇಲ್ಲೇ ಊಟನೂ ಮಾಡ್ಬೋದು. ಸೊ ಅದು ಡಿಪೆಂಡ್ ನಿಮ್ ಮೇಲೆ ಆಗ್ತದೆ. ಸೊ ಅವಾಗ ನಿಮ್ಗೆ 1500 ಅಲ್ಲಿ ಇನ್ನು ಕಮ್ಮಿ ಆಗುತ್ತೆ. ಆಲ್ರೆಡಿ 250 ಕಮ್ಮಿ ಆಯ್ತು ವಿದೌಟ್ ಬ್ರೇಕ್ಫಾಸ್ಟ್. ಸೊ ಲಂಚ್ ಮಾಡೋದಿಲ್ಲ ಅಂದ್ರೆ ನಿಮ್ಗೆ ಮತ್ತೆ ಇನ್ನು ಕಮ್ಮಿ ಆಗ್ಬಹುದು, ಮೇ ಬಿ 1000 rupees ಪರ್ ಹೆಡ್ ಬರ್ಬೋದು. ಬಟ್ ಮತ್ತೆ ಏನಂದ್ರೆ ಈವ್ನಿಂಗ್ ಸ್ನಾಕ್ಸ್ ನಾವು 4:30 ಹಾಗೆ ಏನು ವಾಟರ್ ಗೇಮ್ಸ್ ಎಲ್ಲ ಇದೆ ಅದನ್ನೆಲ್ಲ ಮುಗಿಸಿ ರೆಡಿ ಆಗ್ಲಿಕ್ಕೆ ಅಂತ ಹೋದ್ವಿ. ರೆಡಿಯಾಗಿ ಸ್ನಾನ ಎಲ್ಲ ಮಾಡಿ ಬಂದು ನೋಡುವ ಟೀ ಕಾಫಿ ರೆಡಿ ಉಂಟು ಅಂತ ನೋಡ್ಲಿಕ್ಕೆ ಹೋದ್ರೆ ಆಲ್ರೆಡಿ ಎಲ್ಲ ಕೌಂಟರ್ ಕ್ಲೋಸ್ ಮಾಡಿಟ್ರು. ಸೊ ನಮ್ಗೆ ಈವ್ನಿಂಗ್ ಇದ್ದು ಟೀ ಸ್ನಾಕ್ಸ್ ಏನು ಸಿಗ್ಲಿಲ್ಲ. ಆಲ್ರೆಡಿ 5 o'clock ಹಾಗೆ ಕ್ಲೋಸ್ ಮಾಡಿದ್ದಾರೆ. ಸೊ ಇದೊಂದು ಈವ್ನಿಂಗ್ ಸ್ನಾಕ್ಸ್ ನಿಮ್ಗೆ ಏನಂದ್ರೆ ತುಂಬಾ ನೀವು ಆಟ ಆಡ್ತಾ ಇದ್ರೆ ನಿಮ್ಗೆ ಟೈಮ್ ಓದೋದು ಗೊತ್ತಾಗೋದಿಲ್ಲ. ಸೊ ಆ ಟೈಮಲ್ಲಿ ನಿಮ್ಗೆ ಈವ್ನಿಂಗ್ ಸ್ನಾಕ್ಸ್ ಮಿಸ್ ಆಗೋ ಚಾನ್ಸಸ್ ಇರ್ತದೆ. ಇವ್ರದ್ದು ಟೈಮಿಂಗ್ 4:30 to 5 o'clock ಅಂದ್ರೆ 5 o'clock ಗೆ ಕೌಂಟರ್ ಕ್ಲೋಸ್ ಮಾಡಿ ಬಿಡ್ತಾರೆ. ಸೊ ನೀವು ಕುಡಿಯದೇ ಇರಿ. ಸೊ ನಿಮ್ಗೆ ಕೌಂಟರ್ ಅಲ್ಲಿ ಏನು ಸಿಗುದಿಲ್ಲ. ಅದು ಮತ್ತೆ ಓಕೆ, ಅಲ್ಲಿ ಐಸ್ ಕ್ರೀಮ್ ಸಿಗ್ತದೆ, ಅದೆಲ್ಲ ನಿಮ್ಗೆ ಪೇ ಮಾಡ್ಬೇಕು ಎಕ್ಸ್ಟ್ರಾ ನಿಮ್ಮ ದುಡ್ಡಲ್ಲೇ. ಸಾಫ್ಟ್ ಡ್ರಿಂಕ್ಸ್ ಆಗ್ಲಿ, ವಾಟರ್ ಆಗ್ಲಿ, ಒಂದು ಏನಂದ್ರೆ ರೆಸಾರ್ಟಿಗೆ ಹೋದಾಗ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಮಾಡಬೇಕು. ಇವ್ರದ್ದು ಓಕೆ, ಒಂದು ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ವಾಟರ್ ಪ್ಯೂರಿಫೈಯರ್ ಅಂತ ಇದೆ, ಅಲ್ಲಿ ಒಂದಿದೆ. ಬಟ್ ನಿಮ್ಗೆ ಏನಂದ್ರೆ ಸರೌಂಡಿಂಗ್ಸ್ ಚೆಕ್ ಮಾಡಿದ್ರೆ ವಾಟರ್ ಗೇಮ್ಸ್ ಎಲ್ಲ ಆಗಿ ನೀವು ಕೆಳಗಡೆ ಹೋದಾಗ ನಿಮ್ಗೆ ಅಲ್ಲಿ ಎಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ನಿಮ್ಗೆ ನೀರು ಕುಡಿಲೇಬೇಕಂದ್ರೆ ಒಂದೇ ನೀವು ಪರ್ಚೇಸ್ ಮಾಡ್ಬೇಕು. ಆಚೆ ಒಂದು ಶಾಪ್ ಇದೆ ಅವರದ್ದು, ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ತಂದು ಕುಡಿಬೇಕು. ಇಲ್ಲ ನಿಮ್ಗೆ ಮೇಲ್ಗಡೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಏನು ನಿಮ್ಗೆ ವಾಟರ್ ಪ್ಯೂರಿಫೈಯರ್ ಇದೆ ಅಲ್ಲಿದ್ದು ನೀವು ನೀರು ಕುಡಿಬೇಕು. ಸೊ ಒಂದು ರೌಂಡ್ ನೀವು ಸರ್ಕಲ್ ಹೊಡೆದು ಬರ್ಬೇಕಾಗ್ತದೆ. ಸೊ ಇದೊಂದು ಪ್ರಾಬ್ಲಮ್ ಇದೆ, ನೀರು ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಅದರ ನಂತರ ವಾಟರ್ ಸ್ಲೈಡರ್ಸ್ ಓಕೆ, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಒಂದು ಸ್ಲೈಡರ್ಸ್ ಇಂದ ನಿಮ್ಗೆ ಒಂದು ನಾನು ಇಲ್ಲಿ ಇಮೇಜ್ ಹಾಕ್ತೇನೆ ಅಥವಾ ವಿಡಿಯೋ ಹಾಕ್ತೇನೆ. ಒಂದು ಸ್ಲೈಡರ್ಸ್ ಇಂದ ಚಿಕ್ಕ ಸ್ವಿಮ್ಮಿಂಗ್ ಪೂಲ್ ಸಿಗ್ತದೆ. ಲಾಸ್ಟ್ ನಿಮ್ಗೆ ಸ್ಲೈಡರ್ಸ್ ಮುಗಿಸಿ ಸ್ವಿಮ್ಮಿಂಗ್ ಪೂಲ್ ಸಿಗ್ತದೆ. ಸೊ ಅಲ್ಲಿದ್ದು ಸ್ವಿಮ್ಮಿಂಗ್ ಪೂಲ್ ಏನಂದ್ರೆ ಮೇಂಟೆನೆನ್ಸ್ ಇಲ್ಲ. ಮೇಂಟೆನೆನ್ಸ್ ಅಂದ್ರೆ ಕೆಳಗಡೆ ಏನು ನಿಮ್ಗೆ ಟೈಲ್ಸ್ ಅಂತ ಬರ್ತದೆ ಸ್ವಿಮ್ಮಿಂಗ್ ಪೂಲ್ ಇದ್ದು ಅದೆಲ್ಲ ಹೋಗಿದೆ. ಕೆಲವು ಕಡೆ ಹೋದಾಗ ನನ್ನ ಕಾಲಿಗೆ ಕೂಡ ತಾಗಿ ಬ್ಲಡ್ ಬಂದದ್ದು. ಸೊ ಒಂದ್ ಸರ್ತಿ ಅಂತ ಅಲ್ಲ, 2-3 ಸರ್ತಿ ನಂಗೆ ತಾಗಿದೆ. ಸೊ ಅದರ ನಂತರ ನಾನು ಆ ಸ್ಲೈಡರ್ಸ್ ಯೂಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಸ್ವಲ್ಪ ರಿಸ್ಕಿ ಅಂತ ಅನಿಸಿತ್ತು. ಎಲ್ಲಿಯಾದ್ರೂ ಸಪೋಸ್ ತಿರುಗಿ ಬಿದ್ರೆ ತಲೆಗೆ ಪೆಟ್ಟಾಗೋ ಚಾನ್ಸಸ್ ಕೂಡ ಇತ್ತು. ಸೊ ಒಳ್ಳೇದೇನಾಯ್ತು ಅಂದ್ರೆ ಸಮಾಧಾನ ಏನಂದ್ರೆ ಕಾಲಿಗೆ ಇದಾಗಿದ್ದು. ಸೊ ಒಂದ್ ವೇಳೆ ಪಲ್ಟಿ ಬಿದ್ದು ಎಲ್ಲಿಯಾದ್ರೂ ತಲೆಗೆಲ್ಲ ಪೆಟ್ಟಾಗಿದ್ರೆ ಇನ್ನು ತುಂಬಾ ರಿಸ್ಕಿ ಅಂತ ಅನಿಸಿತ್ತು. ಸೊ ಅದಕ್ಕೋಸ್ಕರ ಆ ಸ್ವಿಮ್ಮಿಂಗ್ ಪೂಲ್ ಹೋಗ್ಲಿಲ್ಲ. ನಿಮ್ಗೆ ಜಾಸ್ತಿಯಾಗಿ ಮೇಲ್ಗಡೆ ಏನು ಸ್ವಿಮ್ಮಿಂಗ್ ಪೂಲ್ ಇದೆ ಅದು ಒಳ್ಳೆ ಮೇಂಟೈನ್ ಮಾಡಿದ್ರೆ ಒಂದು ಆಲ್ಮೋಸ್ಟ್ 5.5 feet ಏನು ಡೀಪ್ ಇದೆ. ಅದು ಓಕೆ, ಪರವಾಗಿಲ್ಲ. ಮಕ್ಕಳಿಗೆ ಅಂತ ಸಪರೇಟ್ ಬೇರೆನೆ ಪೂಲ್ ಇದೆ. ಸೊ ಅಲ್ಲಿ ಮಕ್ಕಳಿಗೆ ಆರಾಮ್ಸೆ ಅಲ್ಲಿ ಆಡ್ಬಹುದು. ದೊಡ್ಡವರಿಗೆ ದೊಡ್ಡದು ಸ್ವಿಮ್ಮಿಂಗ್ ಪೂಲ್ ಇದೆ, ಟೆನ್ಷನ್ ಇಲ್ಲ. ಅದು ಮಾತ್ರ ಒಳ್ಳೆ ಕ್ಲೀನ್ ಇತ್ತು. ಆದ್ರೆ ಅಲ್ಲಿನ ಒಂದು ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ನಾನು ಸ್ವಿಮ್ಮಿಂಗ್ ಮಾಡ್ತಾ ಇದ್ದೆ. ಸ್ವಿಮ್ಮಿಂಗ್ ಮಾಡುವಾಗ ನಂಗೆ ಒಂದು ಇಷ್ಟು ದೊಡ್ಡದು ವೈಟ್ ಕಲರ್ ಇದ್ದು ಒಂದು ಬಣ್ಣ ತರ ಸಿಕ್ಕಿದೆ. ಸೊ ನಾನು ಕೇಳಿದೆ ಇದೆ ಅಂತ, ನೋಡುವಾಗ ಅದು ಕ್ಲೋರಿನ್. ಸೊ ಮತ್ತೆ ಕೆಲವೊಂದು ಮೇಂಟೆನೆನ್ಸ್, ಈಗ ಒಂದು ಹ್ಯಾಂಡಲ್ ತರ ಇಟ್ಕೊಂಡು ಅದು ಫುಲ್ ಒಂದು ರೌಂಡ್ ತಿರ್ಕೊಂಡು ಬರ್ಲಿಕ್ಕೆ ಅಂತ ಇತ್ತು. ಸೊ ಅದ್ರಲ್ಲಿ ನಂಗೆ ಒಂದು ಸ್ವಲ್ಪ ಹೆದರಿಕೆ ಆಯ್ತು. ಯಾಕಂದ್ರೆ ಎಲ್ಲಿಯಾದ್ರೂ ಸ್ಕ್ರೂ ಮಿಸ್ ಆಗ್ತದ, ಹೇಗೆ ಬೀಳುವ ಚಾನ್ಸಸ್ ಇದೆ ಅಂತ. ಬಟ್ ಸೇಫ್ಟಿ ವೈಸ್ ತುಂಬಾ ಒಳ್ಳೇದಿತ್ತು, ಅದ್ರ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಮಿಡಲ್ ಅಲ್ಲಿ ಒಂದು ಕಡೆ ಏನಾಗ್ತದೆ ಅಂದ್ರೆ ಕೆಲವೊಮ್ಮೆ ಸ್ಟ್ರಕ್ ಆಗ್ತದೆ. ಅದಕ್ಕೆ ಮೇನ್ ಆಗಿ ಏನಂದ್ರೆ ನೀವು ಗ್ರೀಸಿಂಗ್ ಎಲ್ಲ ಮಾಡ್ಬೇಕಾಗ್ತದೆ. ಗ್ರೀಸಿಂಗ್ ಮಾಡ್ಲಿಲ್ಲ ಅಂದ್ರೆ ಸ್ಟ್ರಕ್ ಆಗೋ ಚಾನ್ಸಸ್ ಇರ್ತದೆ. ಸೊ ಅದು ಗ್ರೀಸಿಂಗ್ ಎಲ್ಲ ಮಾಡದ ಕಾರಣ ಸ್ಟ್ರಕ್ ಆಗ್ತಾ ಇತ್ತು ಮಿಡಲ್ ಅಲ್ಲಿ. ಕೆಲವರು ಸ್ಟ್ರಕ್ ಆಗಿ ನಿಂತದ್ದು ಇದೆ. ಸೊ ಆದ್ರೂ ಓಕೆ, ಪರವಾಗಿಲ್ಲ. ಒಂದು ಏನಂದ್ರೆ ಈಗ ನೀವು ಜಿಪ್ ಲೈನ್ ಹೋಗುದಂದ್ರೆ ಅಥವಾ ಸೈಕ್ಲಿಂಗ್ ಹೋಗುದಂದ್ರೆ ಅಲ್ಲಿ ನಿಮ್ಗೆ ಏನಂದ್ರೆ ಅವರದ್ದು ವರ್ಕರ್ಸ್ ಅಂತ ಇದ್ದಾರೆ, ಅವರು ನಿಮ್ಗೆ ನೋಡ್ಕೊಳ್ತಾರೆ. ಬಟ್ ಇದು ಏನಂದ್ರೆ ಇಲ್ಲಿದ್ದು ಬಗ್ಗೆ ಹೇಳಿಕೊಡುವವರು ಯಾರಿಲ್ಲ. ವೆಲ್ಕಮ್ ಮಾಡಿ ನಮ್ಮ ಪ್ರಾಪರ್ಟಿಯಲ್ಲಿ ಎಲ್ಲಿ ಏನೆಲ್ಲ ಇದೆ ಅಂತ ಹೇಳಿಕೊಡುವ ಫೆಸಿಲಿಟಿ ಅಲ್ಲಿ ಇಲ್ಲ. ನಂಗೆ ಒಂದು ಬೇಜಾರಾದದ್ದು ಏನಂದ್ರೆ ಇಂಡೋರ್ ಗೇಮ್ಸ್. ನಾನು ಇಂಡೋರ್ ಗೇಮ್ಸ್ ತುಂಬಾ ಆಡ್ಲಿಲ್ಲ. ನಾನು ಅಲ್ಲಿ ಹೋಗಿ ನೋಡುವ ಹೇಗಿರ್ತದೆ ಎಕ್ಸ್ಪೀರಿಯನ್ಸ್ ಅಂತ. ಬಟ್ ಅಲ್ಲಿ ಇಂಡೋರ್ ಗೇಮ್ಸ್ ಆಡ್ಲಿಕ್ಕೆ ಸಿಗ್ಲಿಲ್ಲ. ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ಟೇಬಲ್ ಟೆನ್ನಿಸ್ ಆರ್ ಕ್ಯಾರಮ್ ಇದೆ ಕೋರ್ಟ್ ಇತ್ತು. ಅದು ಏನ್ ಮಾಡಿದ್ದಾರೆ ಅಂದ್ರೆ ಬಂದ್ ಮಾಡಿ ಬೀಗ ಹಾಕಿದ್ದಾರೆ. ಸೊ ಅಲ್ಲಿ ಆಡ್ಲಿಕ್ಕೆ ಅದು ಸಿಗ್ಲಿಲ್ಲ. ಮತ್ತೊಂದು ಮನೆ ತರ ಇತ್ತು, ಅದೇ ಇಂಡೋರ್ ಗೇಮ್ಸ್ ತರ. ಅಲ್ಲಿ ನೋಡಿದ್ರೆ ಯಾವ್ದೋ ಕಾನ್ಫರೆನ್ಸ್ ಆಗ್ತಾ ಇತ್ತು. ಸೊ ಅಲ್ಲಿ ಹೋಗ್ಲಿಕ್ಕೂ ಆಗ್ಲಿಲ್ಲ. ಮತ್ತೆ ವಾಟರ್ ಸ್ಲೈಡರ್ಸ್ ಇದ್ದು ಬರೋದಾದ್ರೆ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ತುಂಬಾ ಟೈಮ್ ಹಿಂದೆ ಪೇಂಟಿಂಗ್ ಮಾಡಿದ್ದು ಕಾಣ್ಬೇಕು. ಲೇಟೆಸ್ಟ್ ಆಗಿ ಯಾವ್ದು ಪೇಂಟ್ ಮಾಡ್ಲಿಲ್ಲ. ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಓಲ್ಡ್ ಪೇಂಟ್ ತರ ಕಾಣ್ತದೆ. ಅದು ನಾರ್ಮಲ್, ನಿಮ್ಗೆ ಬಿಸಿಲು ಬಂದಾಗ ಏನಾಗ್ತದೆ ಪೇಂಟ್ ಫೇಡ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದು ವರ್ಷಕ್ಕೊಮ್ಮೆ ಮೇಂಟೈನ್ ಮಾಡಿದ್ರು ಅಷ್ಟೇ, ಸ್ವಲ್ಪ ಟೈಮ್. ಅದು ಓಕೆ, ಪ್ರಾಬ್ಲಮ್ ಇಲ್ಲ, ನಡೀತದೆ. ಅದರ ನಂತರ ಗ್ರೀನರಿ ಅಷ್ಟೊಂದು ಏನಿಲ್ಲ. ತುಂಬಾ ಸೆಕೆನೆ ಆಗ್ತಾ ಇತ್ತು. ಯಾವಾಗ ಹೋಗಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಕೂತ್ಕೊಳ್ಳೋ ಆಗ್ತದೆ, ಅಷ್ಟೊಂದು ಸೆಕೆ ಇತ್ತು. ಸೊ ಸೆಕೆ ಟೈಮ್, ಈಗ ಸಮ್ಮರ್ ಟೈಮ್ ಅಲ್ಲಿ ನೀವು ಪ್ರಿಫರ್ ಮಾಡ್ತೀರಾ. ಬಟ್ ಏನಂದ್ರೆ ನಾನು ಹೇಳಿದಾಗೆ ಸನ್ಸ್ಕ್ರೀನ್ ಒಂದು ಯೂಸ್ ಮಾಡಿ. ಯಾಕಂದ್ರೆ ಈ ತುಂಬಾ ಕ್ಲೋರಿನ್ ಯೂಸ್ ಮಾಡ್ತಾರೆ ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲೆಲ್ಲ. ಸೊ ಆ ಕಾರಣದಿಂದ ನೀವು
ಆದಷ್ಟು ಸನ್ಸ್ಕ್ರೀನ್ ಯೂಸ್ ಮಾಡಿ. ಸೊ ಬೆಟರ್ ನಿಮ್ಮ ಸ್ಕಿನ್ಗೆ ಏನಾದ್ರು ಸನ್ಸ್ಕ್ರೀನ್ ಹಾಕಲಿಲ್ಲ ಅಂದ್ರೆ ಸ್ಕಿನ್ ಬರ್ನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಅಂತೂ ಮ್ಯಾಂಡೇಟರಿ ಯೂಸ್ ಮಾಡಿ. ಮತ್ತೆ ಇವರದ್ದು ಟೈಮಿಂಗ್ ಮಾರ್ನಿಂಗ್ ಅರೌಂಡ್ 9:30 ಇಂದ ಈವ್ನಿಂಗ್ 5:30 ತನಕ ಇರೋದು. ಆ ರೂಮ್ ಫೆಸಿಲಿಟೀಸ್ ಇದೆ ಸಪರೇಟ್ ಪ್ರೈವೇಟ್ ನೀವು ಸ್ಟೇ ಆಗುದಂದ್ರೆ. ಅದರ ಬಗ್ಗೆ ನಾನು ಎಕ್ಸ್ಪೀರಿಯನ್ಸ್ ಕೊಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ನಾನು ನಿಲ್ಲಿಕ್ಕೆ ಅಂತ ಹೋಗ್ಲಿಲ್ಲ, ನಾನು ಜಸ್ಟ್ ಒನ್ ಡೇ ಔಟಿಂಗ್ ಅಂತ ಹೋದದ್ದು. ಬಟ್ ನಂಗೆ ಇಲ್ಲಿ ತುಂಬಾ ಖುಷಿ ಆದದ್ದು ಏನಂದ್ರೆ, ಕೆಲವೊಂದು ನೀವು ವಾಟರ್ ಪಾರ್ಕ್ ಆಗ್ಲಿ ಅಥವಾ ಬೇರೆ ರೆಸಾರ್ಟಿಗೆ ಹೋದ್ರೆ ಇಷ್ಟೊಂದು ಆಕ್ಟಿವಿಟೀಸ್ ಅಂತ ಇಲ್ಲ. ಒಂದು ವಾಟರ್ ಪಾರ್ಕ್, ಸ್ವಿಮ್ಮಿಂಗ್ ಪೂಲ್, ಅದರ ನಂತರ ಇಂಡೋರ್ ಗೇಮ್ಸ್ ಇದೆ ಅಂತ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಮಾಡ್ಲಿಲ್ಲ, ಅದೊಂದು ಡ್ರಾಬ್ಯಾಕ್. ಇಲ್ಲಿ ಕಾಯಕಿಂಗ್ ಇತ್ತು, ಬೋಟಿಂಗ್ ಇತ್ತು, ಅದರ ನಂತರ ಪೆಡಲ್ ಬೋಟ್ ಅಂತ ಇತ್ತು, ಸ್ಪೀಡ್ ಬೋಟ್ ಇನ್ಕ್ಲೂಡ್ ಇತ್ತು. ಸ್ಪೀಡ್ ಬೋಟ್ ನಿಮ್ಗೆ 1 ರೌಂಡ್ ಹಾಕಿ ತಕೊಂಡ್ ಬರ್ತಾರೆ ಅರೌಂಡ್ 1 or 2 minutes ಗೆ. ಸೊ ವರ್ತ್ ಅಂತ ಹೇಳ್ಬೋದು, ಅದು ಇದು ಪ್ಯಾಕೇಜ್ ಅಲ್ಲಿ ಬರ್ತದೆ. ನಿಮ್ಗೆ ಸಪೋಸ್ ಇನ್ನು ಜಾಸ್ತಿ ಥ್ರಿಲ್ ಬೇಕು ಸ್ಪೀಡ್ ಬೋಟ್ ಅಲ್ಲಿ ಅಂದ್ರೆ ನೀವು ಎಕ್ಸ್ಟ್ರಾ ಪೇ ಮಾಡ್ಬೇಕಾಗ್ತದೆ. ಸೊ ನಾವು 1 ರೌಂಡ್ ಹೋಗಿ ಬಂದ್ವಿ, ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು, ನಂಗೆ ಅಂತೂ ತುಂಬಾ ಹೆದರಿಕೆ ಬಂತು. ಬಟ್ ಆದ್ರೂ ಥ್ರಿಲ್ ಇತ್ತು. ಥ್ರಿಲ್ ಅಂದ್ರೆ ನಾನು ಫಸ್ಟ್ ಫ್ರಂಟ್ ಅಲ್ಲಿ ಕೂತ್ಕೊಂಡಿದ್ದೆ 360 ಕ್ಯಾಮರಾ ಇಟ್ಕೊಂಡು. ಸೊ ಅವಾಗ ನಂಗೆ ತುಂಬಾ ಅದು ಬೋಟ್ ಅಲ್ಲಾಡ್ತಾ ಹೋಗುವಾಗ ತುಂಬಾ ಹೆದರಿಕೆ ಆಯ್ತು ಅಷ್ಟೇ, ಬಟ್ ಹಾಗೇನಿಲ್ಲ, ಆದ್ರೂ ಒಳ್ಳೇದಿತ್ತು. ಸ್ಪೀಡ್ ಬೋಟ್ ಅಂತೂ ನೆಕ್ಸ್ಟ್ ಲೆವೆಲ್, 10 out of 10 ಕೊಡ್ಬಹುದು ನನಗೆ. ಆ ಸ್ಪೀಡ್ ಬೋಟ್ ರೈಡ್ ಮಾಡ್ತಿದ್ದ ಜನನು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕು, ಯಾಕಂದ್ರೆ ಆ ರೀತಿ ಥ್ರಿಲ್ ಕೊಟ್ಟಿದ್ದಾರೆ. ಸೊ ಸ್ಪೀಡ್ ಬೋಟ್ ಬಗ್ಗೆ, ಕಾಯಕಿಂಗ್ ಬಗ್ಗೆ, ಪೆಡಲ್ ಬೋಟಿಂಗ್ ಬಗ್ಗೆ ಹೇಳಿಕೆನಿಲ್ಲ, ಅದಂತೂ ಬೆಸ್ಟ್. ಮತ್ತೆ ಇಲ್ಲಿ ನಿಮ್ಗೆ ಜೆಟ್ ಸ್ಕೀನು ಇದೆ. ಜೆಟ್ ಸ್ಕೀ ಆದ್ರೆ ಏನಂದ್ರೆ, ನೀವು ಅಲ್ಲಿ 1 day ಸ್ಟೇ ಯಾರು ಆಗ್ತಾರ ಅವರಿಗೆ ಪ್ಯಾಕೇಜ್ ಅಲ್ಲಿ ಇನ್ಕ್ಲೂಡ್ ಇರ್ತದೆ, 1 day ಔಟಿಂಗ್ ಹೋಗೋವರಿಗೆ ಇನ್ಕ್ಲೂಡ್ ಬರುದಿಲ್ಲ. ಸೊ ಓವರ್ ಆಲ್ ನಂದು ಎಕ್ಸ್ಪೀರಿಯನ್ಸ್ ನೋಡೋದಂದ್ರೆ 50-50 ಅಂತ ಹೇಳ್ಬಹುದು. ಒಂದು ಫುಡ್ ವೈಸ್ ಹೇಳುದು, ಮೇಂಟೆನೆನ್ಸ್ ಬಗ್ಗೆ ಎಲ್ಲ ಹೇಳುದಂದ್ರೆ 50-50 ಅಂತ ಹೇಳ್ಬಹುದು. ಫುಡ್ ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಮೇನ್ ಆಗಿ, ಯಾಕಂದ್ರೆ ನೀವು ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿರ್ತೀರಾ ಅನ್ಲಿಮಿಟೆಡ್ ಚಿಕನ್ ಎಲ್ಲ ಐಟಮ್ಸ್ ಇದೆ ಅಂತ ಹೇಳಿದಾಗ ಓಕೆ ಒಳ್ಳೆ ಫುಡ್ ಇರ್ತದಂತ. ಸೊ 50% ಅಂತ ಹೇಳ್ಬೋದು. ಅಷ್ಟೊಂದು 10 out of 5 ಅಂತ ಹೇಳ್ಬಹುದು ಫುಡ್. ಮತ್ತೆ ಅಲ್ಲಿದ್ದು ಮೇಂಟೆನೆನ್ಸ್, ಅಲ್ಲಿ ಅದೇ ಹೇಳಿದಾಗ ಆವಾಗಲೇ ಫಸ್ಟ್ ಗೆ ಹೇಳಿದಾಗ ಅಲ್ಲಿ ನಿಮ್ಗೆ ಗೈಡ್ ಮಾಡ್ಲಿಕ್ಕೆ ಯಾರು ಇಲ್ಲ, ಅದೊಂದು. ಅದರ ನಂತರ ಪ್ರಾಪರ್ಟಿ ಸ್ವಲ್ಪ ಡೆವಲಪ್ ಮಾಡ್ಬೇಕಾಗ್ತದೆ, ಸ್ವಲ್ಪ ಗ್ರೀನರೀಸ್ ಎಲ್ಲ ಮೇಂಟೈನ್ ಮಾಡ್ಬೇಕಾಗ್ತದೆ. ಸೊ ಅದನ್ನೆಲ್ಲ ಮೇಂಟೈನ್ ಮಾಡಿದ್ರೆ ಓಕೆ. ಮತ್ತೆ ಪಾಸಿಟಿವ್ ಹೇಳೋದಂದ್ರೆ ಅದೇ, ನಿಮ್ಗೆ ಎಲ್ಲ ಅಂದ್ರೆ ಒಂದೇ ರೆಸಾರ್ಟ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಆಕ್ಟಿವಿಟೀಸು ಸಿಗ್ತದೆ. ಸೊ ಅದೊಂದು ಪಾಸಿಟಿವ್ ಅಂತ ಹೇಳ್ಬಹುದು. ಪ್ರೈಸ್ ಮೇನ್ ಆಗಿ ಮ್ಯಾಟರ್ ಆಗ್ತದೆ ಇಲ್ಲಿ. ಎಕ್ಸಾಂಪಲ್ ಅದೇ 250 rupees ಓನ್ಲಿ ಫಾರ್ ಬ್ರೇಕ್ಫಾಸ್ಟ್ ಅಂತ ಹೇಳಿದಾಗ ಸ್ವಲ್ಪ ಏನೋ ಎಂತ ಹೇಳ್ತಾರೆ ಮಿಸ್ಸಿಂಗ್ ಅಂತ ಆಗ್ತದೆ, ಯಾಕಂದ್ರೆ 250 ಬ್ರೇಕ್ಫಾಸ್ಟ್ ಅಂತದ್ದು ಏನಿರ್ತದೆ ಅಂತ ಗೊತ್ತಿಲ್ಲ. ಸೊ ಬೆಟರ್ ನಾನೇ ಸಜೆಸ್ಟ್ ಮಾಡೋದು ಇದೆ, ನಿಮ್ಗೆ ಹೋಗುದಂತ ಇದ್ರೆ ನೀವು ಔಟ್ಸೈಡ್ ಅಲ್ಲಿ ನಿಮ್ಗೆ ಒಳ್ಳೇದು ಫುಡ್ ಏನು ಬೇಕಿರ್ತದೆ ಬ್ರೇಕ್ಫಾಸ್ಟ್ ಮಾಡಿ ಆರಾಮದಲ್ಲಿ ಅಲ್ಲಿ ರೀಚ್ ಆಗಿ ಅದರ ನಂತರ ಅಲ್ಲಿ ಅವ್ರದ್ದು ಲಾಕರ್ ಫೆಸಿಲಿಟಿ ಇರ್ತದೆ. 200 rupees ಏನು, ಅದು ನಿಮ್ಗೆ ರಿಫಂಡೇಬಲ್. ಫಸ್ಟ್ ಗೆ ಪೇ ಮಾಡಿದ್ರೆ ಮತ್ತೆ ನೀವು ರಿಟರ್ನ್ ಹೋಗೋ ಟೈಮ್ ಅಲ್ಲಿ ಕೀ ಎಲ್ಲ ಸಬ್ಮಿಟ್ ಮಾಡಿದ್ರೆ ನಿಮ್ಗೆ 200 ರಿಟರ್ನ್ ಕೊಡ್ತಾರೆ. ಸೊ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ. ಲಾಕರ್ ಕೀ ಮಾತ್ರ ಗಟ್ಟಿ ಇಲ್ಲ, ಅದ್ರ ಬಗ್ಗೆ ಯಾರನ್ನಾದ್ರೂ ಬಂದು ಹೀಗೆ ಮಾಡಿದ್ರೆ ಅದು ಮುರಿದು ಹೋಗ್ತದೆ, ಅಷ್ಟೊಂದು ಗಟ್ಟಿ ಉಂಟು ಅದು ಕೀ. ಸೊ ಲಾಕರ್ ಬಗ್ಗೆನೂ ಸ್ವಲ್ಪ ಅವರು ಡೆವಲಪ್ ಮಾಡ್ಬೇಕಾಗ್ತದೆ. ಮತ್ತೆ ಹೇಳುದಂದ್ರೆ ಓಕೆ, ವಾಟರ್ ನಿಮ್ಗೆ ಆಲ್ಮೋಸ್ಟ್ ಸ್ನಾನ ಮಾಡ್ಲಿಕ್ಕೆಲ್ಲ ಕಂಟಿನ್ಯೂಸ್ ವಾಟರ್ ಬರ್ತಾ ಇರ್ತದೆ. ನೀರಿನ ವ್ಯವಸ್ಥೆ ಬಗ್ಗೆ ಏನು ಹೇಳಿ, ಕುಡಿಯುವ ನೀರಿನ ವ್ಯವಸ್ಥೆ ಒಂದು ಪ್ರಾಬ್ಲಮ್. ಅದರ ನಂತರ ನಿಮ್ಗೆ ಇಲ್ಲಿ ಸಾಫ್ಟ್ ಡ್ರಿಂಕ್ಸ್ ಜೊತೆ ಹಾಟ್ ಡ್ರಿಂಕ್ಸ್ ಅವೈಲೇಬಲ್ಸ್ ಇದೆ. ಬಟ್ ಬೆಟರ್ ನಾನು ಹೇಳ್ತೇನೆ, ನೀವು ಹಾಟ್ ಡ್ರಿಂಕ್ಸ್ ಕುಡಿಲಿಕ್ಕೆ ಹೋಗ್ಬೇಡಿ. ಕುಡಿಲಿಕ್ಕೆ ಹೋದ್ರೆ ಅದನ್ನು ಕುಡಿದೇ ಕೂತ್ಕೊಳ್ತೀರಾ, ಎಂಜಾಯ್ ಮಾಡೋದಿಲ್ಲ. ಸೊ ಅದ್ರ ಬದಲು ನೀವು ಜಾಸ್ತಿಯಾಗಿ ಎಂಜಾಯ್ ಮಾಡೋದ್ಮೇಲೆ ಫೋಕಸ್ ಮಾಡಿ, ಅದು ಹಾಟ್ ಡ್ರಿಂಕ್ಸ್ ಎಲ್ಲ ಕುಡಿಯುವ ಬದಲು. ಅದರ ನಂತರ ಓಕೆ, ಒಂದ್ ವೇಳೆ ಇವರದ್ದು ಪ್ರೈಸ್ 1000 rupees ಇದ್ದಿದ್ರೆ ಇನ್ನು ಬೆಟರ್ ಅಂತ ಹೇಳ್ಬಹುದು. ಈ ಫೆಸಿಲಿಟೀಸ್ಗೆ 1000 rupees ಬೆಸ್ಟ್, 1500 ಇನ್ನೂ ಜಾಸ್ತಿ ಆಯ್ತು. ಸೊ ನಾನು ಯೋಚಿಸ್ತೇನೆ ನಿಮ್ಗೆ ಈ ವಿಡಿಯೋದಲ್ಲಿ ಟಿಂಟಾನ್ ರೆಸಾರ್ಟ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ಕಿರಬಹುದು. ಸೊ ಸಿಕ್ಕಿದ್ರೆ ಕಮೆಂಟ್ ಮಾಡಿ, ನೀವು ಹೋಗಿದ್ರೆ ಕಮೆಂಟ್ ಮಾಡಿ ನಿಮ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸೊ ಇದೇ ರೀತಿ ವಿಡಿಯೋಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ಅನ್ನು. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನೋಡುವ, ಇನ್ನೆಲ್ಲಿಯಾದ್ರೂ ಸುತ್ತಾಡ್ಲಿಕ್ಕೆ ಹೋದ್ರೆ ಅಲ್ಲಿದ್ದು ವಿಡಿಯೋಸ್ ಅನ್ನು ಮಾಡ್ತೇನೆ. ಸೊ ಸಿಗುವ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ.